ನಾನು ಮದುವೆ ಆದ್ಮೇಲೆ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ. ಹ್ಯಾಪಿ ಬರ್ತ್ಡೇ ಟು ಯು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತೋರಣವನ್ನು ಹಾಕ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಕೀಪ್ ಇಟ್ ಅಪ್. ಸಿಂಪಲ್ ಆಗಿ ತೋರಣ ಕಟ್ಟಿದ್ದಾರೆ. ಬ್ಯೂಟಿಫುಲ್ ಒಂದು ರಂಗೋಲಿ ರೆಡಿ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾನು ಮದುವೆ ಆದಮೇಲೆ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಅತ್ತೆ ಸೈಡು ಅಂದರೆ ಯೂಶ್ವಲಿ ಮಾಡ್ಕೊಂಡು ಬಂದಿಲ್ಲ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾನು ಓಕೆ ಚಿಕ್ಕದಾಗಿ ಒಂದು ಪೂಜೆ ಮಾಡೋಣ ಅಂತ ನಾರ್ಮಲ್ನ ಪೂಜೆ ಮಾಡಿ ಚಿಕ್ಕದಾಗಿ ಕಲಶ ಇಟ್ಟು ಸೀರೆ ಇಟ್ಟು ಹಣ್ಣು ಇಟ್ಟು ಪೂಜೆ ಮಾಡಿದ್ದೀವಿ. ಆ್ಯಂಡ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಪೂಜೆ ಮುಗಿಸಾದ್ಮೇಲೆ. ಪೂಜೆ ಮಾಡ್ಬೇಕಾರೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಪೂಜೆ ಮಾಡ್ತಾ ಇವತ್ತೊಂದು ವೆರಿ ಗುಡ್ ನ್ಯೂಸ್. ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿಗೆ ತಾವರೆ ಹೂವು ಜಾಸ್ತಿ ಇಷ್ಟ. ತಾವರೆ ಹೂವು ಈಸ್ ಲೋಟಸ್. ಸೊ ತಾವರೆ ಹೂವು ಜಾಸ್ತಿ ಇಷ್ಟ ಅಲ್ವಾ. ಲೋಟಸ್ನ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಲಲಿತಾ ಸಹಸ್ರನಾಮ ಹೇಳ್ತಾನೆ ತಾವರೆ ಹೂವು ನೀಟಾಗಿ ಎಡ್ಗರೆ ಇರೋ ಹೂವು ನೀಟಾಗಿ ಬಲಗಡೆಗೆ ಬಿತ್ತು. ಅದು ನೀಟಾಗಿ ಸಿಕ್ಸಿದ್ದಿಲ್ಲ, ಅದು ಹೆಂಗೆ ಬಿತ್ತು ಅಂತ ಗೊತ್ತಿಲ್ಲ. ಸೊ ಒಂಥರ ಮಿರಾಕಲ್ ಆಯಿತು, ಕಣ್ಣಲ್ಲೇ ನೀರು ಬಂತು. ಬಟ್ ತುಂಬ ಖುಷಿ ಆಯಿತು, ಅದು ನೋಡಿ ತುಂಬ ಖುಷಿ ಆಯಿತು. ಸೊ ಬನ್ನಿ, ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಆ ಹೂವು ಎಲ್ಲಿ ಬಿದ್ದಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಹಾಗೆ ಇವಾಗ ಸ್ವಲ್ಪ ಜನ ಮನೆಗೆ ಕರೆದಿದ್ದಾರೆ. ನಮ್ಮ ಮನೆಗೂ ಸ್ವಲ್ಪ ಫ್ರೆಂಡ್ಸ್ ಬರ್ತಾರೆ. ಯಾರ್ಯಾರು ಬರ್ತಾರೆ, ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲರ ಮನೆ ಲಕ್ಷ್ಮಿ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಈ ಥರ ಪುಟ್ಟದಾಗಿ ಮಾಡಿದ್ದೀನಿ ನಾನು. ಇಲ್ಲಿದ್ದಿದ್ದೆ ತಾವರೆ ಹೂವು, ಎರಡು ತಾವರೆ ಹೂವು ಇಟ್ಟಿದೆ. ಇಲ್ಲಿದ್ದಿದ್ದು ತಾವರೆ ಹೂವು ನೋಡಿ ಇಲ್ಲಿ ಬಿದ್ದಿದೆ. ಮತ್ತು ಒಬ್ಬಟ್ಟಿನ ಹೂವನ್ನ ರುಬ್ತಾ ಇದ್ದಾರೆ. ಹೌದು, ಇಲ್ಲಿ ನಮ್ಮ ಮಾತೃಶ್ರೀ ಅವರು ಒಬ್ಬಟ್ಟನ್ನು ಏನದು ತಟ್ಬಿಟ್ಟು ಹಂಚ ಮೇಲೆ ಹಾಕ್ತಾ ಇದ್ದಾರೆ. ಬಿಸಿ ಒಬ್ಬಟ್ಟು. ಇವಾಗ ಕಲ್ಲಲ್ಲಿ ಏನಕ್ಕೆ ರುಬ್ತಾ ಇರೋದು ಅಂತಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಆ ಥರ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ. ಇಲ್ಲೊಬ್ರು ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾರೆ. ತೋರಣ ಕಟ್ಟಕ್ಕೆ ಏನಿಲ್ಲ ಪಾಪ, ತೋರಣ ಕಟ್ಟಕ್ಕೆ ಹೇಳಿದ್ವಿ, ಕಟ್ಟಿದ್ರು, ಬಂದರು, ಕುತ್ಕೊಂಡ್ರು. ಇವಾಗ ನೀರು ತರೋದಕ್ಕೆ ಕಳಿಸ್ತಾ ಇದ್ದೀವಿ. ಇಲ್ಲಪ್ಪ ಪಾಪ ಮಾಡ್ತಾರೆ ಕೆಲಸ, ಏನಾದ್ರು ಹೇಳಿದ್ರೆ ಮಾಡ್ತಾರೆ. ಏನಾದರೂ ಮಧ್ಯ ಇವಾಗ ನಾವು 2 hours ಕೆಲಸ ಕಾರ್ಯಕ್ಕೆ ಹೋಗ್ಬೇಕು. ಏನದು ಸಂಡೇ ಅವ್ರದ್ದು ಸಂಗೀತ ಇರೋದು. ಸತಿ ಅದೇ ಹೇಳ್ತಾ ಇದ್ದೀನಿ 3 ತಿಂಗಳಿಂದ. ಬಟ್ ಅದೇ ಇರೋದು ಇವಾಗ ಸದ್ಯಕ್ಕೆ. ಸಂಡೇನೇ ನಮ್ಮದು ಲಾಸ್ಟ್. ಅದು ಸಂಡೇ 23rd ಬರುತ್ತಲ್ಲ, ಅದೇ ಸಂಗೀತ ಇರೋದು. ಸೊ ಅವ್ರದ್ದು ಲಾಸ್ಟ್ ಬ್ರೈಡ್ ಆ್ಯಂಡ್ ಗ್ರೂಮ್ದು ಒಂದು ಪ್ರಾಕ್ಟೀಸಿಗೆ ಬರ್ತೀರ 2 o'clock ಸ್ವಲ್ಪ ಹೊತ್ತು ಅಂತ ಕರೆದ್ರು. ಆ್ಯಂಡ್ ಏನೋ ಆಪ್ಷನ್ ಇಲ್ಲ, ಬಿಕಾಸ್ ಹೇಳ್ಕೊಟ್ಟಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ. ಸೊ ಇವಾಗ ಅಲ್ಲೋಗಿ ಅವ್ರಿಗೊಂದು ನಾವು ಪ್ರಾಕ್ಟೀಸ್ ಕೊಟ್ಟು, ಆಮೇಲೆ ನಮ್ಮದೊಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ, ಅದೊಂದು ಪ್ರಾಕ್ಟೀಸ್ ತೊಗೊಂಡು 2 hours ಬ್ರೇಕ್ ತೊಗೊತೀವಿ ಅಷ್ಟೇ. ಪೂಜೆ ಎಲ್ಲ ಮುಗಿದೆಯಲ್ಲ, ಈ ಲಂಚ್ ಬ್ರೇಕಲ್ಲಿ ಹೋಗ್ಬಿಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡು ಬಂದು ಆ್ಯಂಡ್ ಏನದು ಊಟ ಗೀಟ ಮಾಡಿ ಮತ್ತೆ ಸಾಯಂಕಾಲ ಬೇರೆ ಸೀರೆ ಉಟ್ಕೊತೀನಿ. ಆಮೇಲೆ ಅಲ್ಲಿ ಹೋಗಿ ಕುಂಕುಮ ಕೊಟ್ಟು, ನನ್ನ ಫ್ರೆಂಡ್ಸು ಬರ್ತಾರಂತೆ ಸ್ವಲ್ಪ ಜನ, ಕರೆಸಿ ಕುಂಕುಮ ಕೊಟ್ಟು ಅದೆಲ್ಲ ತೋರಿಸ್ತೀನಿ ಹೇಳೋಕ್ಕಿಂತ. ಬಾಯ್. ಹೊರಟಿದ್ದೀವಿ ನಾವು ಇವಾಗ. ಅಟೇರ್ 2 ನಮ್ಮದು ಈವ್ನಿಂಗ್, ಮತ್ತೆ ಅಟೇರ್ 3 ಆಗುತ್ತೆ. ಬಿಕಾಸ್ ಇಟ್ಸ್ ವರಮಹಾಲಕ್ಷ್ಮಿ, ಇಟ್ಸ್ ಅ ಫೆಸ್ಟಿವಲ್ ಆಫ್ ಗಾಡೆಸ್. ಈ ಡ್ರೆಸ್ನ ನನಗೆ ಸ್ಟಿಚ್ ಇಡ್ಸೋಕ್ಕೂ ಟೈಮ್ ಇರಲಿಲ್ಲ. ಹೆಂಗೆ ತನ್ನೋ ಹಂಗೆ ಹಾಕೊಂಡ್ಬಂದಿನಿ. ನೆಕ್ಸ್ಟ್ ಟೈಮು ನೀಟಾಗಿ ಇಡ್ಸಿ ಜುಮ್ಕಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಟೈಮ್ ಚೆನ್ನಾಗಿ ರೆಡಿ ಆಗ್ತೀನಿ ಇದೇ ಡ್ರೆಸ್ಸಲ್ಲಿ. ಇಟ್ ಲುಕ್ಸ್ ಗುಡ್ ಫಿಟ್ಟಿಂಗ್ಸ್ ಮಾಡಿಸಿದಾಗ. ನಾವು ಇಟ್ ಈಸ್ ವಿತೌಟ್ ದೊಗ್ಲ. The friends are here for practice. Say hi. Welcome back to Samantha Vlogs. Just after practice. Sweat. ಕ್ಯೂಟ್ ಗೊಂಬೆ ನೋಡಿ. ಹಿಂದೆ ತಿರುಗೋ ಶಾನು, ಹಿಂದೆ ತಿರುಗೋ. ವಾ ಕ್ಯೂಟಿ, ಸೂಪರ್. ಫಸ್ಟ್ ಗೆಸ್ಟ್ ಶೋರ್.
ಡೋರಾ ಡೋರಾ ಡೋರಾ. ವಿಜಯಲಕ್ಷ್ಮಿ ಆಗಿತ್ತಲ್ಲ. ನಾನೇ ಕರ್ ಇಟ್ಕೊಂಡಿದ್ದೆ, ಅದು ಹೋಗ್ಬಿಟ್ಟಿದೆ. ಓಕೆ, ಸೊ ಇವಾಗ ಪಟ ಅಂತ ಬೇರೆ ಸ್ಯಾರಿ ಚೇಂಜ್ ಮಾಡಬೇಕು. ಸ್ಯಾರಿ ಚೇಂಜ್ ಮಾಡಿ ಇವಾಗ ವರ್ಷಕ್ಕೆ ಜಸ್ಟ್ ನಾವು ಬಂದು ಹೋಗಿದ್ದಾರೆ. ಸೊ ರೆಡಿ ಆಗಿಬಿಟ್ಟು ಅವ್ರ ಮನೆಗೆ ಹೋಗಿ ಲಕ್ಷ್ಮಿ ಎಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಬರೋಣ. ಲೆಟ್ಸ್ ಗೋ. 5 ಗಂಟೆಗೆ ಪ್ರಾಕ್ಟೀಸ್ ಮುಗಿಸ್ ಬರೋಣ ಅಂದ್ಕೊಂಡ್ವಿ, ಬಟ್ 6 ಗಂಟೆ ಆಗೋಯ್ತು. ಆ್ಯಂಡ್ ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ. ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು. ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡ್ವಿ. ಇವಾಗ ಸ್ವಲ್ಪ ಎನರ್ಜಿ ಬಂತು, ಇವಾಗ ಹೋಗೋದು. ದಿಸ್ ಇಸ್ ಮೈ ಥರ್ಡ್ ಲುಕ್. ಫುಲ್ ಲುಕ್ ಸಿಂಬು ಬಂದ್ಮೇಲೆ ತೋರಿಸ್ತೀನಿ. ನಮ್ಮ ಶಾನು ಮನೆ ಲಕ್ಷ್ಮಿ ಇದು. ಈ ಕಡೆ ಎಲ್ಲರೂ ಹೇಳು, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳು. ಓಕೆ, ಸೊ ಸ್ವಲ್ಪ ಮಳೆ ಬರೋ ಥರ ಎಲ್ಲ ಇತ್ತು. ಅದಕ್ಕೆ ಒಂದು 3 ಜನ ಸ್ವಲ್ಪ ಡಿಸ್ಟೆನ್ಸಲ್ಲಿದೆ. ಫಸ್ಟು ಐಶು ಮನೆ ಹತ್ರ ಹೋಗಬೇಕು, ವಿಚ್ ಇಸ್ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಇದೆ. ಹಂಗಾಗಿ ಅವಳ ಮಮ್ಮಿನ ಬೇರೆ ಕರ್ಕೊಂಬ ಅಂತ ಹೇಳಿದ್ಲು. ಸೊ ನಾನು, ನಮ್ಮ ಯಜಮಾನ್ರು ಆ್ಯಂಡ್ ನಮ್ಮ ಮಾತೃ ದೇವೋಭವ ಮಮ್ಮಿ ನಾವೆಲ್ಲರೂ ಐಶು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ ಕುಂಕುಮ ತೊಗೊಂಡು ಆ್ಯಂಡ್ ಬರ್ತಾನ ಸಿಂಬು ಅವ್ರ ಫ್ರೆಂಡು ದೀಪಿಕಾ ಅಂತ, ಅವರು ತುಂಬ ದಿನದಿಂದನೇ ಡೆಫಿನೆಟ್ಲಿ ಬರ್ಬೇಕು, ಮಿಸ್ ಮಾಡ್ದಿರ ಅಂತ ಹೇಳಿದ್ರು. ಸೊ ಕುಂಕುಮ ಕರೆದ್ಮೇಲೆ ಮದುವೆ ಆದಮೇಲೆ ಹೋಗ್ಬೇಕಲ್ವಾ. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲಿ ಅವ್ರವ್ರ ಮನೇಲಿ ಹೆಂಗಿದೆ ಲಕ್ಷ್ಮಿ ಅಂತ ತೋರಿಸ್ತೀನಿ, ಬನ್ನಿ ಹೋಗುವ. ನಾವು ಸಂಗೀತ ಮಾಡ್ತಾ ಇರೋರು ಇದೇ ಮನೆ. ನಮ್ಮ ಅವಿ ಬರ್ಡೇ ಇದೆ, ಸೊ ಕೇಕ್ ತೊಗೊಳೋಣ ಅಂತ. ನಮ್ಮ ಹುಡುಗ ಹೀರೋ 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 ಐಶುಗೋಸ್ಕರ 1 hour 3rd floor 30 ಮರ್ತೋಯ್ತಲ್ಲ. ವಿವೇಕ್ ಅವ್ರ ಮನೆ. ಸೆಕ್ಯೂರಿಟಿ 1 hour ಜಸ್ಟ್ ಬಿಕಾಸ್ ಆಫ್ ಐಶು ಕುಂಕುಮ ತಗೊಳಕ್ಕೆ. Just because of Aisha, ಅಲ್ಲ, just because of the road. We are going ಅಲ್ಲ, for Aisha. ಅವ್ರಿಗೂ ಅದು ಐಶುಗೋಸ್ಕರ 1 hour ಬಂದಿದ್ದೀವಿ ಅಂತ ಹೇಳ್ತಿದ್ದೀನಿ. ದಿಸ್ ಇಸ್ ಐಶು ಮನೆ ಲಕ್ಷ್ಮಿ. ಟೀ ಕಾಫಿ. ಮೈಶು ನಮಗೆ ಬೋಂಡ ಕೊಡ್ತಾ ಇದ್ದಾಳೆ, ಬೋಂಡ ಅಲ್ಲ, ಅದು ಬಜ್ಜಿ ಕೊಡ್ತಾ ಇದ್ದಾಳೆ. ಸಾಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ವಿವೇಕ್, ಹ್ಯಾಪಿ ಬರ್ಡೇ ಟು ಯು. ಅದು ಇದು ಮಾಡಿಲ್ವಾ? ಅದು ಮಾಡಲ್ವಾ? ಮೇಕ್ ಅ ವಿಶ್ ಅನ್ಕೊಂಡು ಆದ್ಮೇಲೆ ಚಿಂಬು ಅವ್ರ ಫ್ರೆಂಡ್ ದೀಪಿಕಾ, ಅವ್ರ ಮನೆ ಲಕ್ಷ್ಮಿ ಇದು. ಪೋಟ್ ನೋಡಿ, 2 ಮನೆಗೆ ಹೋಗಿ ಕುಂಕುಮ ಇಸ್ಕೊಂಬರಕ್ಕೆ 2 hour ಆಯ್ತು. 2 wheeler ಹೋಗಿದ್ರೆ ಮೇ ಬಿ 1 hour ಆಗೋದು, ಕಾರಲ್ಲಿ ಹೋಗೋದಕ್ಕೆ 2 hour ಆಗಿದೆ. ಇವಾಗ ಐ ಥಿಂಕ್ ಅವರ್ ದೀಪ್ಸಿ ವಿಲ್ ಕಮ್ ವಿತ್ ಕ್ಯೂಟ್ ಕೃಷ್ಣ ಆ್ಯಂಡ್ ನವ್ಯನೂ ಬರ್ತೀನಿ ಅಂತ ಹೇಳಿದಾಳೆ. ನೋಡೋಣ ಏನು ಮಾಡ್ತಾರೆ. ಫೈನಲ್ ಇಟ್ಸ್ 10 o'clock, ಬಟ್ ಬರಲೇಬೇಕು ಅಂತ ಹೇಳಿದ್ದೀನಿ. ಬರ್ತಾರೆ ಡೆಫಿನೆಟ್ಲಿ, ಬಂದಮೇಲೆ ತೋರಿಸ್ತೀನಿ. ಮಗನ ಕಿಡ್ನಾಪ್ ಮಾಡ್ಕೊಂಬಂದ್ರೆ ಹಂಗೇನೆ ಅಳಿಸ್ಕೊಂಡು ಕರ್ಕೊಂಬಂದ್ರೆ. 10:30 ಬಂದವ್ರು ನೋಡಪ್ಪ, ಯಾರೋ ದೊಡ್ಡವರು ಮನೆಗೆ ಬಂದ ತಕ್ಷಣ ನೀರು ಕೊಡೋದ್ರ ಕಲಿತವ್ರು.
ನೋಡಪ್ಪ ವಿಡಿಯೋ ದಶ ಸೋಡಾ ಬಿಡ್ತೈತೆ ಸೈಡ್ಗೆ ಹಾಕ್ಬಿಟ್ಟವಳೆ ನಂಗೆ ನಗು ಬರ್ತಾ ಇದೆ. ಎಷ್ಟು ದೂರ ಬಂದ್ಬಿಟ್ಟಿದೆ. ಸೆಂಡಿಂಗ್ ದೆಮ್ ಆಫ್ ಹೃದಯಂ ನೆಮ್ಮದಿಯಾಗ ಹಾಲಕ್ಕಾದ್ರೆ ಬಿಡ್ರು ಇಂಡಿಯಾ ಬಿಟ್ಟು ಹೋಗ್ತವ್ರಿ ಇವರು ಅದಕ್ಕೆ ಎಮೋಷನಲ್. ಅವ್ರ ಫ್ರೆಂಡ್ಸು ಹೋದ್ರಪ್ಪ ಅಳ್ತಾ ಇದ್ದಾರೆ ಫುಲ್ ಎಮೋಷನಲ್. ನಮ್ಮ ಬಾಯ್ಸ್ ಎಲ್ಲ ಬಿಟ್ಬಿಟ್ಟು ವರ್ಷಾನಗಟ್ಲೆ ಹೋಗ್ತಾನಪ್ಪ, ಒಬ್ಬನ ಕಣ್ಣಿಂದ ನೀರು ಬಂದಿದ್ದು ನೋಡಿಲ್ಲ. ಇನ್ನೇ ಹೇಳ್ಬೇಕಾದ್ರೆ ಜಾಲಿಯಾಗಿ ಹೋಗ್ತಾರೆ. ಓಕೆ, ಸೊ ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ತುಂಬ ಖುಷಿ ಆಯಿತು ಎಲ್ಲ ಬಂದಿದ್ದು, ನಾನು ಹೋಗಿದ್ದು ಎಲ್ಲ ಚೆನ್ನಾಗಾಯಿತು. ಸಿಂಪಲ್ ಆಗಾದರೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಐ ಹೋಪ್ ನಿಮಗೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿತ್ತು ಅಂತ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲ ಗರ್ಲ್ಸ್ಗೂ ಮೋರ್ ಪವರ್, ಮೋರ್ ಸ್ಟ್ರೆಂತ್ ಆ್ಯಂಡ್ ಎಲ್ಲ ಎದುರಿಸೋಕ್ಕೆ ಶಕ್ತಿ ಧೈರ್ಯ ಕೊಟ್ಟು ಒಳ್ಳೆ ಮನ್ಸು ಕೊಡಲಿ ಎಲ್ಲ ಹೆಣ್ಮಕ್ಳಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್. ಗುಡ್ ನೈಟ್.